Good morning, students. Let us start with second chapter, that is internal control. ಸೊ ಇಲ್ಲಿ 3 ಮೇನ್ ಸಬ್ ಟಾಪಿಕ್ಸ್ ಇದೆ. ಆ ಸಬ್ ಟಾಪಿಕ್ಸಲ್ಲಿ ಒಂದು ಇಂಟರ್ನಲ್ ಕಂಟ್ರೋಲು, ಇಂಟರ್ನಲ್ ಚೆಕ್ಕು ಮತ್ತು ಇಂಟರ್ನಲ್ ಆಡಿಟು. ಸೊ ಈ 3 ಸಬ್ ಟಾಪಿಕ್ಸಲ್ಲಿ ಓವರಾಲ್ ಸೆಕೆಂಡ್ ಚಾಪ್ಟರ್ ಇನ್ವಾಲ್ವ್ಮೆಂಟ್ ಇದೆ. ನಂತರ ಈ ಇಂಟರ್ನಲ್ ಕಂಟ್ರೋಲ್ ಅಂದರೆ ಏನು, ಅದರ ಒಬ್ಜೆಕ್ಟಿವ್ಸ್ ಏನು, ಮತ್ತು ಇಂಟರ್ನಲ್ ಚೆಕ್ ಅಂದರೆ ಏನು, ಅದರ ಒಬ್ಜೆಕ್ಟಿವ್ಸ್ ಏನು ಮತ್ತು ಪ್ರಿನ್ಸಿಪಲ್ಸ್ ಏನು, ಮತ್ತು ಇಂಟರ್ನಲ್ ಚೆಕ್ಕಲ್ಲಿ ವೇಜಸ್ಗೆ ಪೇಮೆಂಟ್ಸ್ ಮಾಡ್ತೀವಿ, ಅದು ಹೇಗೆ ಮಾಡುವಂಥದ್ದು ಪೇಮೆಂಟ್ಸು, ಅದರಲ್ಲಿ ಯಾವ್ಯಾವ ರೀತಿ ಅಂಶಗಳಿದ್ದಾವೆ, ಮತ್ತು ಕ್ಯಾಶ್ ಸೇಲ್ಸ್ ಯಾವ ರೀತಿ ಇರುತ್ತೆ, ಕ್ಯಾಶ್ ಪರ್ಚೇಸ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊತೀವಿ. ನಂತರ ದ ಲಾಸ್ಟ್ ಟಾಪಿಕ್ ಇಂಟರ್ನಲ್ ಆಡಿಟ್. ಸೊ ಈ ಇಂಟರ್ನಲ್ ಆಡಿಟ್ ತುಂಬ ಇಂಪಾರ್ಟೆಂಟು. ನಿಮ್ಮ 14 ಮಾರ್ಕ್ಸ್ ಕ್ವೆಶನ್ಗೆ 100% ಕ್ವೆಶನ್ ಇದು. ವಾಟ್ ಈಸ್ ಇಂಟರ್ನಲ್ ಆಡಿಟ್, meaning, advantage, disadvantages of internal audit, difference between internal check and internal audit, ಇಷ್ಟನ್ನು ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ಕಲಿತೀವಿ. ಈ ಚಾಪ್ಟರ್ ತುಂಬ ಚಿಕ್ಕದು. ಮ್ಯಾಕ್ಸಿಮಮ್ ಬೈ ಈ ಕ್ವೆಶನ್ನಲ್ಲಿ ನಿಮಗೆ 14 ಮಾರ್ಕ್ಸು, ನಂತರ ಒಂದು 14 ಮಾರ್ಕ್ಸು, 2 6 ಮಾರ್ಕ್ಸ್ ಕ್ವೆಶನ್ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟರ್ನಲ್ ಕಂಟ್ರೋಲ್. ಸೊ ಇಂಟರ್ನಲ್ ಕಂಟ್ರೋಲ್ ಅಂದರೆ ಇಟ್ ರೆಫರ್ಸ್ ಟು ವೇರಿಯಸ್ ಮೆಥಡ್ಸ್ or measures adopted in an organization in order to safeguard its assets, ensure the reliability and accuracy of accounting data, promote operational efficiency and encourage adherence to the prescribed managerial policies. So internal control ಒಬ್ಬ ಮ್ಯಾನೇಜ್ಮೆಂಟು ಯಾವ ರೀತಿ ಮಾಡ್ಕೋಬೇಕು, ಯಾವ್ಯಾವ ರೀತಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ಸ್ ತೊಗೋಬೇಕು, ಯಾವ್ಯಾವ ರೀತಿ ಅಕೌಂಟಿಂಗ್ ಕಂಟ್ರೋಲ್ಸ್ ತೊಗೋಬೇಕು, ಯಾವ್ಯಾವ ರೀತಿ ಫೈನಾನ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಇಷ್ಟನ್ನು ನಾವು ಈ ಒಂದು ಸೆಕೆಂಡ್ ಚಾಪ್ಟರ್ ಇಂಟರ್ನಲ್ ಕಂಟ್ರೋಲಲ್ಲಿ ಕಲಿತೇವೆ. ಸೊ ಈ ಇಂಟರ್ನಲ್ ಕಂಟ್ರೋಲಲ್ಲಿ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಅನ್ನೋರು ಸರ್ಟಿಫೈಡ್ ಮಾಡಿದ್ದಾರೆ. ಮೀನ್ಸ್ ಪಬ್ಲಿಕ್ ಅಕೌಂಟೆಂಟ್ಸ್ ಅಥವಾ ಅಕೌಂಟೆನ್ಸಿ ಅಥವಾ ಪ್ರಾಸೆಸ್ ಇರುವಂತಹದ್ದು 2. ಒಂದು ಅಕೌಂಟಿಂಗ್ ಕಂಟ್ರೋಲ್ಸಲ್ಲಿ ಕಂಟ್ರೋಲ್ ಇರಬೇಕು, ಗ್ರಿಪ್ ಇರಬೇಕು, ಮೀನ್ಸ್ ಯಾರಿಗೆ, ಮ್ಯಾನೇಜ್ಮೆಂಟ್ಸ್ಗೆ. ನಂತರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ಸ್ ಇರಬೇಕು. ಸೊ ಈ 2 ಕಂಟ್ರೋಲ್ಸ್ ಇರೋದ್ರಿಂದ ನಮ್ಮ ಒಂದು ಇಂಟರ್ನಲ್ ಚೆಕ್ ಆಗ್ಬೋದು, ಅಥವಾ ಇಂಟರ್ನಲ್ ಆಡಿಟ್ ಆಗ್ಬೋದು, ಅಥವಾ ಇಂಟರ್ನಲ್ ಸಂಪೂರ್ಣವಾಗಿ ಫೈನಾನ್ಷಿಯಲ್ ಕಂಟ್ರೋಲು ನಮ್ಮ ಒಂದು ಆಡಳಿತದಲ್ಲಿ ಇರುತ್ತೆ. ಸೊ ನಮ್ಮ ಕಂಟ್ರೋಲಲ್ಲಿ ಈ ಒಂದು ಫಿನಾನ್ಸ್ ಆಗಿರ್ಬೋದು, ಅಕೌಂಟಿಂಗ್ ಆಗ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರಬಹುದು, ಇದಿದ್ದಾಗ ಮಾತ್ರ ಬೆಳವಣಿಗೆ ಆಗೋದು ಚೆನ್ನಾಗಿರುತ್ತೆ ಕಂಪನಿನಲ್ಲಿ. ಇಲ್ಲಾಂದರೆ ಆಗೋದಿಲ್ಲ, ಲಾಸಸ್ ಆಗುತ್ತೆ, ಫ್ರಾಡ್ಸ್ ಆಗುತ್ತೆ, ಎರರ್ಸ್ ಆಗುತ್ತೆ. ಈ ಫ್ರಾಡ್ಸು ಈ ಎರರ್ಸು ಕಂಡುಹಿಡಿಲಿಕ್ಕೆ ಆಡಿಟರ್ಸ್ಗೆ ನಾವು ತುಂಬಾ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಸೊ ಈ ಒಂದು ಇಂಟರ್ನಲ್ ಕಂಟ್ರೋಲಿಂದು ಫೀಚರ್ಸ್ ಏನು ಅಂತ ತಿಳ್ಕೊಳ್ಳೋಣ. So it is not only an internal check and internal audit, but it includes financial accounting and administration. It is established by the management of the business. It is intended to help the management to run the business effectively. ಹಿಂದೆ ಹೇಳಿದಾಗೆ ಫೀಚರ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್ ಏನಂದರೆ, ಒಂದು ಎಂಪ್ಲಾಯೀಸ್ ಆಗಿರ್ಬೋದು, ಒಂದು ಮಿಡ್ ಮ್ಯಾನೇಜ್ಮೆಂಟ್ನ ಕಂಟ್ರೋಲಿಗೆ ತೊಗೋಬೇಕು ಅಂತಂದರೆ 3 ಪ್ಯಾರಾಮೀಟರ್ಸು ಮ್ಯಾನೇಜ್ಮೆಂಟೇಜು ಅಥವಾ ಡೈರೆಕ್ಟರ್ಸು ಕಂಟ್ರೋಲಲ್ಲಿ ಇಟ್ಕೋಬೇಕು. ಆ 3 ಪ್ಯಾರಾಮೀಟರ್ಸ್ ಯಾವುದು ಅಂತಂದರೆ, ಒಂದು ಅಕೌಂಟ್ಸು, ಒಂದು ಫಿನಾನ್ಸು, ನಂತರ ಒಂದು ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ನು. ಈ 3 ಕಂಟ್ರೋಲಲ್ಲಿದ್ದಾಗ ಆ ಒಂದು ಕಂಪನಿ ತುಂಬಾ ಸಕ್ಸಸ್ಫುಲ್ಲಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸ್ಕೋಪ್ ಆಫ್ ಇಂಟರ್ನಲ್ ಕಂಟ್ರೋಲ್ ಆರ್ ದ ಏರಿಯಾಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಮೀನ್ಸ್ ಈ ಇಂಟರ್ನಲ್ ಕಂಟ್ರೋಲಲ್ಲಿ ಯಾವ್ಯಾವ ಅಂಶನ ನಾವು ತುಂಬ ಮೈಕ್ರೋ ಮಾನಿಟ್ರಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಜನರಲ್ ಫಿನಾನ್ಷಿಯಲ್ ಕಂಟ್ರೋಲ್, ನಂತರ ಕ್ಯಾಶ್ ಕಂಟ್ರೋಲ್, ಕಂಟ್ರೋಲ್ ಓವರ್ ವೇಜಸ್, ಕಂಟ್ರೋಲ್ ಓವರ್ ಪರ್ಚೇಸಸ್. ಜನರಲ್ ಫಿನಾನ್ಷಿಯಲ್ ಕಂಟ್ರೋಲ್ ಅಂದರೆ ಬೇಸಿಕ್ಕಾಗಿ ವೆಚ್ಚಗಳು, ಖರ್ಚು ಮತ್ತು ವೆಚ್ಚಗಳು ಆಗುವಂತಹ ವೆರಿ ಮಿನಿಮಮ್ ಪೆಟಿ ಕ್ಯಾಶ್ ಅಂತ ಹೇಳಿ ತೋರಿಸುವಂಥದ್ದು, ಅಥವಾ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಕಂಟ್ರೋಲ್ ಅಂತ ಹೇಳ್ಬೋದು. ನಂತರ ಕ್ಯಾಶ್ ಕಂಟ್ರೋಲ್ ಅಂದರೆ ಓವರ್ ಆಲ್ ಇನ್ ಅ ಕಂಪನಿ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡೋದನ್ನು ಕಂಪ್ಲೀಟಾಗಿ ನ್ಯೂಟ್ರಲ್ ಮಾಡಿ ಎಲ್ಲದನ್ನೂ ಚೆಕ್ಸಲ್ಲಿ ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ಸಲ್ಲಿ ಮಾಡಿದಾಗ ಯು ವಿಲ್ ಹ್ಯಾವ್ ಅ ಗ್ರಿಪ್.
ದ್ಯಾಟ್ ಈಸ್ ಯು ಹ್ಯಾವ್ ಅ ಕಂಟ್ರೋಲ್. ಸೊ ಎಲ್ಲ ನೀವು ಏನೇನು ಮಾಡ್ತಾ ಇದ್ದೀರಾ ಅದಕ್ಕೆ ಪ್ರೂಫ್ ಇರುತ್ತೆ, ಅದಕ್ಕೆ ಆದಂತಹ ರೆಸಿಪ್ಟ್ಸು ವೌಚರ್ಸ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಅಕೌಂಟ್ಸ್ ಆಗಲಿ, ನಿಮ್ಮ ಟ್ಯಾಲಿಯಿಂಗ್ ಪ್ರೋಸೆಸ್ ಆಗಲಿ ಅಥವಾ ಟ್ರಯಲ್ ಬ್ಯಾಲೆನ್ಸಸ್ ಆಗಲಿ ಕರೆಕ್ಟಾಗಿರುತ್ತೆ. ನಂತರ ಕಂಟ್ರೋಲ್ ಓವರ್ ವೇಜಸ್. ಸೊ ಕಂಟ್ರೋಲ್ ಓವರ್ ವೇಜಸ್ ಅಂದರೆ ದಿನಗೂಲಿಗಾರರು ಏನೇನು ಇರ್ತಾರೋ ಅವ್ರು ಎಷ್ಟು ಅವರ್ ಕೆಲಸ ಮಾಡಿದ್ರು, ಹೇಗೆ ಕೆಲಸ ಮಾಡಿದ್ರು, ಮತ್ತು ಇನ್ ಟೈಮಿಗೆ ಬಂದಿದ್ದಾರಾ, ಎಷ್ಟು ದಿವಸಗಳು ರಜೆ ಹಾಕಿದ್ದಾರೆ. ಸೊ ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕಾಚಾರ ಮಾಡಿ ಅವ್ರಿಗೆ ನಾವು ಸ್ಯಾಲರೀಸ್ ವಿತರಣೆ ಮಾಡುವಂಥದ್ದು. ಅವರು ಬರದೇ ಇರಲಿ, ನಾವು ಅವ್ರಿಗೆ ಸ್ಯಾಲ್ರೀಸ್ ಹಾಕ್ತಾನೆ ಇದ್ದರೆ ಅದು ಧರ್ಮಛತ್ರಕ್ಕೆ ಅನ್ವಯ ಆಗಿಬಿಡುತ್ತೆ. ಸೊ ಹಾಗಾಗಿ ಆಗಬಾರ್ದು ಅಂತಂದರೆ ಕಂಟ್ರೋಲ್ ಓವರ್ ವೇಜಸ್ ಅನ್ನೋ ಒಂದು ಅಂಶಗಳಿದ್ದಾವೆ, ಸುಮಾರು ಅಂಶಗಳಿದ್ದಾವೆ. ಲೈಕ್ ಚೆಕಿಂಗ್ ದಿ ಅಟೆಂಡೆನ್ಸ್ ರಿಜಿಸ್ಟರ್, ಎಷ್ಟು ಯಾವ ಟೈಮ್ಗೆ ಇನ್ನಾದರೂ ಯಾವ ಟೈಮ್ಗೆ ಔಟ್ ಆದರು ಅಂತ ಹೇಳಿ ಬಯೋಮೆಟ್ರಿಕ್ ಸಿಸ್ಟಮ್ಸ್ ಯೂಸ್ ಮಾಡುವಂಥದ್ದು, ಎಷ್ಟು ಅವರ್ ಡ್ಯೂಟಿ ಮಾಡಿದ್ದಾರೆ ಅಂತ ಹೇಳಿ OT ಕ್ಯಾಲ್ಕುಲೇಷನ್ಸ್ ಹಾಕುವಂಥದ್ದು. ನಂತರ ಅವರು ಬಂದಿದ್ದ ದಿವಸದಲ್ಲಿ ಎಷ್ಟು ಹಾಲಿಡೇಸ್ ಹಾಕಿದ್ದಾರೆ, ಎಷ್ಟು ದಿವಸ ಬಂದಿದ್ದಾರೆ ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಅವ್ರಿಗೆ ಪೇಮೆಂಟ್ ಕೊಡುವಂಥದ್ದಕ್ಕೆ ಕಂಟ್ರೋಲ್ ಓವರ್ ವೇಜಸ್ ಅನ್ನೋ ಅಂಶ ನಾವು ಏರಿಯಾಸ್ ಆಫ್ ಇಂಟರ್ನಲ್ ಕಂಟ್ರೋಲಲ್ಲಿ ಕಲಿತೇವೆ. ಸೊ ನೆಕ್ಸ್ಟ್ ಇಸ್ ಕಂಟ್ರೋಲ್ ಓವರ್ ಪರ್ಚೇಸಸ್. ಕಂಟ್ರೋಲ್ ಓವರ್ ಪರ್ಚೇಸಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ ನೀವೇನಾದರೂ ಒಂದು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ಅಂತಂದರೆ ಆಕ್ಷನಲ್ಲಿ ಅಥವಾ ಲಮ್ಸಮ್ಮಲ್ಲಿ ನೀವು ತೊಗೊಂಡಾಗ ಅದು ನಿಮಗೆ ಕಡಿಮೆ ಬೀಳುತ್ತೆ. ಯಾವ ರೀತಿ ಅಂತಂದರೆ ನೀವು ಲಮ್ಸಮ್ ಅಮೌಂಟ್ ಕೊಟ್ಟು ಲಮ್ಸಮ್ಮಾಗಿ ತೊಗೊಂಡ್ರೆ ನಿಮಗೆ ಅಟ್ಲೀಸ್ಟ್ ಅಂದ್ರೂ ಒಂದು 5% ನೀವು ಸ್ವಲ್ಪ ಬೇಕಾಗಿರುವಾಗ ನೀವು ತೊಗೊಳ್ಳೋಂಥ ಒಂದು ಖರ್ಚು ವೆಚ್ಚ ಕಡಿಮೆ ಬೀಳುತ್ತೆ ನಿಮಗೆ. ಸೊ ಲಮ್ಸಮ್ ಆಲ್ವೇಸ್ ಯು ವಿಲ್ ಸೇವ್ ಮನಿ, ಲೈಕ್ ರೀಟೇಲ್ ಯು ವಿಲ್ ಆಲ್ವೇಸ್ ಸ್ಪೆಂಡ್ ಮನಿ. ಸೊ ದಿಸ್ ಇಸ್ ವಾಟ್ ದ ಕ್ವೈಟ್ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಕಂಟ್ರೋಲ್ ಓವರ್ ಪರ್ಚೇಸಸ್ ಓವರ್ ರಾ ಮೆಟೀರಿಯಲ್ಸ್. So next let us understand the objectives of internal control. ಈ objectives of internal control ಏನು ಪರಿಪೂರ್ಣ ಉದ್ದೇಶ ಏನು, ಈ ಇಂಟರ್ನಲ್ ಕಂಟ್ರೋಲ್ ಮಾಡಬೇಕಂದ್ರೆ ಯಾವ ಉದ್ದೇಶದ ಮೇಲೆ ನಾವು ಈ ಒಂದು ಇಂಟರ್ನಲ್ ಕಂಟ್ರೋಲ್ ಮಾಡಬೇಕು, ಏತಕ್ಕೆ ಮಾಡಬೇಕು, ಏನಕ್ಕೆ ಮಾಡಬೇಕು. So to ensure that the transactions are recorded in the proper books of accounts regularly, correctly and systematically according to the policies and procedures, and the accounts are accurate and reliable. ಸೊ ಇಲ್ಲಿ ಯಾವ ರೀತಿ ಅಂತಂದರೆ ಒಂದು ಅಕೌಂಟಿಂಗ್ ಪ್ರೋಸೆಸ್ಸು, ಒಂದು ಪ್ರೊಸೀಜರ್ಸು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಅಂತ ಹೇಳಿ ಕೆಲವೊಂದು ಬುಕ್ಸ್ ಇಟ್ಟಿರ್ತಾರೆ, ಆ ಬುಕ್ಸನ್ನು ನಾವು ಮೇಂಟೈನ್ ಮಾಡಬೇಕು. ಆ ಬುಕ್ಕಲ್ಲಿ ರೆಗ್ಯುಲರಾಗಿ ಎಂಟ್ರಿ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಒಂದು ಸಿಸ್ಟಮ್ಯಾಟಿಕ್ ಅದೇ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ಸು ಪಾಲಿಸೀಸು ಯೂಸ್ ಮಾಡಿಕೊಂಡು ಬರೆದಾಗ ನಿಮ್ಮ ಒಂದು ಅಕೌಂಟ್ಸು ಅಕ್ಯುರೇಟಾಗಿ ಬರುತ್ತೆ. ಯಾಕೆ ಅಕ್ಯುರೇಟಾಗಿ ಬರುತ್ತೆ ಅಂದರೆ because it ensures that all transactions which is done in the companies are carried out only with the specific and authorized sanction of management. Say suppose ಫೈನಾನ್ಸ್ ಒಬ್ಬರ ಕೈಯಲ್ಲಿದ್ದಾಗ ಆ ಒಂದು ಫೈನಾನ್ಸು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಡ್ಯುವೆಲ್ ಆಥರೈಸೇಷನ್ ಇದ್ದಾಗ ಅದು ಕರೆಕ್ಟ್ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ಗೆ ಬರುತ್ತೆ. ಸುಮ್ಮನೆ ಸಿಕ್ಕಾಪಟ್ಟೆ ಎಲ್ರಿಗೂ ಅಮೌಂಟ್ ಬೇಕು, ಇದಕ್ಕೆ ಯೂಸ್ ಮಾಡಬೇಕು, ಅದಕ್ಕೆ ಯೂಟಿಲೈಸ್ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಹೋದಾಗ ಸೊ ಫೈನಾನ್ಸಲ್ಲಿ ಕಂಟ್ರೋಲ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲ ಟ್ರಾನ್ಸಾಕ್ಷನ್ನು ನಾವು ಏನು ಟ್ರಾನ್ಸಾಕ್ಷನ್ಸ್ ಮಾಡ್ತಿರೋ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಒಬ್ಬ ಮ್ಯಾನೇಜರ್ ಇದ್ದು, ಆಥರೈಸ್ಡ್ ಪರ್ಸನ್ ಇದ್ದು, ಅದಕ್ಕೆ ಅಂತ ಹೇಳಿ ಕೂತ್ಕೊಂಡು, ಅದಕ್ಕೆ ಅಂತ ಹೇಳಿ ಚೆಕ್ ಬಿಲ್ಸು ಮತ್ತು ವೌಚರ್ಸು ರಿಸಿಟ್ಸು ತಂದು ಕೊಟ್ಟಾಗ ಸ್ಯಾಂಕ್ಷನ್ಗೆ ಅಂತ ಹೇಳಿ ಕೂತ್ಕೊಂಡಿರೋಂಥ ಆಫೀಸರ್ಸು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಈ ಸ್ಯಾಂಕ್ಷನ್ ಆಫೀಸರ್ ಅನ್ನೋದು ಮೇಂಟೈನ್ ಮಾಡಿದಾಗ ಈ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ. ನಂತರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ನ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಹಿ ವಿಲ್ ಬಿ ದ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ ಓವರ್ ಆಲ್ ಫೈನಾನ್ಸ್. ಸೊ ನೆಕ್ಸ್ಟ್, ಟು ಎನ್ಶ್ಯೂರ್ ದಟ್ ಮ್ಯಾನೇಜ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಡಿಸಿಷನ್ಸ್ ಆರ್ ಪ್ರಾಪರ್ಲಿ ಇಂಪ್ಲಿಮೆಂಟೆಡ್. ಸೊ ಇಂಟರ್ನಲ್ ಕಂಟ್ರೋಲಲ್ಲಿ ಈ ಒಂದು ಪಾಲಿಸೀಸು ನಾವು ಏನು AOAದಲ್ಲಿ ಪಾಲಿಸೀಸ್ ಮಾಡ್ತೀವೋ ಈ ಪಾಲಿಸೀಸ್ ಆಗಿರಲಿ, ಡಿಸಿಷನ್ಸ್ ಆಗಿರಲಿ, ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ, ಇಂಪ್ಲಿಮೆಂಟ್ ಮಾಡಾದಮೇಲೆ ಫಾಲೋ ಮಾಡ್ತಾ ಇದ್ದಾರಾ, ಇಷ್ಟನ್ನು ನಾವು ಈ ಇಂಟರ್ನಲ್ ಕಂಟ್ರೋಲಲ್ಲಿ ಕಂಡುಹಿಡಿತೇವೆ. ನಂತರ ಟು ಎನ್ಶ್ಯೂರ್ ಆರ್ಡರ್ಲಿ, ಎಫಿಷಿಯಂಟ್ ಆ್ಯಂಡ್ ಎಕನಾಮಿಕಲ್ conduct of the business, to see that uses of assets are made only with the proper authorization,
to safeguard the assets of organization by preventing frauds, wastes, and inefficiency, to ensure that there is a periodical verification and comparison of assets. ಸೊ ಯಾತಕ್ಕೆ ಈ ಥರ ಕಂಟ್ರೋಲ್ ಸಿಸ್ಟಮ್ ಮಾಡ್ತಾರೆ ಅಂತಂದರೆ, ಮೇಜರಾಗಿ ಒಂದು ಎಫೆಕ್ಟಿವ್ ಮತ್ತು ಎಕನಾಮಿಕಲ್ ಬಿಸ್ನೆಸ್ ಟರ್ನ್ ಓವರ್ ಇರಲಿ. ನಂತರ ಯಾವುದಾದ್ರೂ ಒಂದು ಮಿಷಿನರಿ ಆಗಿರ್ಬೋದು, ಒಂದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಒಂದು ಯಾವುದೇ ರೀತಿಯಾದಂತಹ ಒಂದು ಅಸೆಟ್ ಆಗಿರ್ಬೋದು ಅಥವಾ ರಾ ಮೆಟೀರಿಯಲೇ ಆಗಿರ್ಬೋದು, ಅದನ್ನು ಪ್ರಾಪರಾಗಿ ಯೂಟಿಲೈಸೇಷನ್ ಮಾಡ್ತಾ ಇದ್ದಾರೆ ಇಲ್ವಾ, ಆ ಒಂದು ಎಲ್ಲ ಡೆಸ್ಕ್ಗೆ ಒಂದು ಆಥರೈಸ್ಡ್ ಪರ್ಸನ್ ಇದ್ದಾಗ ಹೆಚ್ಚು ಕಡಿಮೆ ಏನಾದರೂ ಆಯಿತು ಅಂದರೆ ಆ ಆಥರೈಸ್ಡ್ ಪರ್ಸನ್ನೇ ನಮಗೆ ಉತ್ತರ ಹೇಳಬೇಕಾಗತ್ತೆ. ಸೊ ಇವನ್ನೆಲ್ಲ ಸೇಫ್ ಗಾರ್ಡ್ ಮಾಡಬೇಕಂದ್ರೆ ಆರ್ಗನೈಸೇಷನ್ಸು ಇವನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಇವನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದಾಗ ಫ್ರಾಡ್ಸ್ನ ಪ್ರಿವೆಂಟ್ ಮಾಡ್ಬೋದು. ವೇಸ್ಟ್ ರಾ ಮೆಟೀರಿಯಲ್ಸ್ನ ಇವರು ಹೊರಗಡೆ ಮಾರಾಟ ಮಾಡೋವಂಥ ಚಾನ್ಸಸ್ ಇರುತ್ತೆ, ಅದನ್ನು ಸೇಫ್ ಗಾರ್ಡ್ ಮಾಡಿ ಅದರಿಂದ ಮತ್ತೆ ರೀಪ್ರೊಡಕ್ಷನ್ ಮಾಡಿ ಯೂಸ್ ಮಾಡುವಂತಹ ಎಫಿಷಿಯನ್ಸಿ, ಟ್ಯಾಲೆಂಟು ಆ ಒಂದು ಎಂಪ್ಲಾಯೀಸಿಗಿದ್ದಾಗ ಈ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಂತರ ಇವೆಲ್ಲ ಮಾಡಾದಮೇಲೆ ಸರ್ಪ್ರೈಸ್ ವೆರಿಫಿಕೇಷನ್ ಅಂತ ಹೇಳಿ ಮಾಡಿ ಪೀರಿಯಾಡಿಕಲಿ ಮಂತ್ಲಿ ಒನ್ಸ್ ಅಥವಾ 15 days ಒನ್ಸು ಕಂಪ್ಯಾರಿಸನ್ ಆಫ್ ಬೇರೆ ಕಂಪನಿ ಅಸೆಟ್ಸು ನಮ್ಮ ಕಂಪನಿ ಅಸೆಟ್ಸು ಮಾಡಿದಾಗ ಇಲ್ಲಿ ನಮಗೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ. ಈ ಒಂದು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ನ ರೂಲ್ಸ್ನ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ಕೊಂಡು ಹೋದಾಗ ಇಟ್ ವಿಲ್ ಬಿ ವೆರಿ ಈಸಿ ಟು ರನ್ ಅ ಕಂಪನಿ ಇನ್ ಅ ಸಕ್ಸಸ್ಫುಲ್ ಮ್ಯಾನರ್. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಂಟರ್ನಲ್ ಚೆಕ್. ಸೊ ಇಂಟರ್ನಲ್ ಕಂಟ್ರೋಲ್ ಆಯಿತು, ಇಷ್ಟೊತ್ತು ಕಂಟ್ರೋಲ್ ಬಗ್ಗೆ ಮಾತಾಡಿದ್ವಿ. ಈಗ ನಾವು ಇಂಟರ್ನಲ್ ಚೆಕ್ ಬಗ್ಗೆ ಮಾತಾಡೋಣ. ಸೊ ಇಂಟರ್ನಲ್ ಚೆಕ್ ಅಂದರೆ ಏನು, ಇಲ್ಲಿ ಅಕೌಂಟ್ಸ್ನ ಚೆಕ್ ಮಾಡುವಂತಹ ಪ್ರೊಸೀಜರ್ಸು ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ವೆರಿಫೈ ಮಾಡುವಂಥ ಪ್ರೊಸೀಜರ್ಸು, ಒಂದು ಎಂಪ್ಲಾಯಿಗೆ ಇನ್ನೊಂದು ಎಂಪ್ಲಾಯಿಗೆ ಆ ಡಿಪೆಂಡೆನ್ಸಿ ಎಷ್ಟಿದೆ ಅಂತ ಕೇಳೋದು, ನಂತರ ಡೂಪ್ಲಿಕೇಟ್ ಎಂಟ್ರೀಸ್ ಏನಾದರೂ ಮಾಡಿದಾರಾ ಅಂತ ಹೇಳಿ ಚೆಕಿಂಗ್ ಮಾಡುವಂಥದ್ದು, ಮೀನ್ಸ್ ಅಬ್ಸರ್ವೇಷನ್. ಅಲ್ಲಿ ಕಂಟ್ರೋಲ್ ಮಾಡ್ತೀರಾ, ಇಲ್ಲಿ ಅಬ್ಸರ್ವೇಷನ್ ಮಾಡಿ ಚೆಕಿಂಗ್ ಮಾಡುವಂಥದ್ದಕ್ಕೆ ವಿ ಕಾಲ್ ಇಟ್ ಆಸ್ ಇಂಟರ್ನಲ್ ಚೆಕ್. So internal check is nothing but in a company, in an organization, how the process and the procedures have been followed will be kept a supervision. So supervision ಆಗಿರಬಹುದು ಅಥವಾ ಚೆಕ್ ಆಗಿರಬಹುದು ಅಥವಾ ಮಾನಿಟರಿಂಗ್ ಅಂತ ಕರಿಬೋದು. ಸೊ ಇವನ್ನೆಲ್ಲ ನಾವು ಇಂಟರ್ನಲ್ ಚೆಕ್ ಅಂತ ಕರಿತೇವೆ. ಸೊ ಅಕಾರ್ಡಿಂಗ್ ಟು Ronald A, the internal check refers to the organization of office duties in such a way as to prevent or disclose both errors or frauds. So according to Johnson, internal check is one wherein the accounting work of one employee is complemented and verified by the work of another employee. Both employees are working independently and without duplication of each other duty. So he is called as internal check. So internal check is nothing but whether the organization employees are following the rules and regulations or not, the office duties are running successfully or not, or to identify the errors and frauds, the internal check is being conducted. So internal check anta heli 2 marks ke questions keldaga you can mention any of this definition. So next let us understand the objectives of internal check. ಸೊ ಈ ಇಂಟರ್ನಲ್ ಚೆಕ್ ಅನ್ನೋದು ಯಾತಕ್ಕೆ ಯೂಸ್ಫುಲ್ಲು ಕಂಪನಿನಲ್ಲಿ, ಇಂಟರ್ನಲ್ ಚೆಕ್ಕಿಂದ ಏನೇನಕ್ಕೆ ಒಳಿತು, ಸೊ ಇಂಟರ್ನಲ್ ಚೆಕ್ ಅಂದರೆ ಏನೇನು ಮಾಡ್ತಾರೆ. ಸೊ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಇಂಟರ್ನಲ್ ಚೆಕ್ ಅಲ್ಲ ಸೂಪರ್ವಿಷನ್ ಆಗಿರ್ಬೋದು ಅಥವಾ ಅಬ್ಸರ್ವೇಷನ್ ಆಗಿರ್ಬೋದು ಅಥವಾ ಮಾನಿಟ್ರಿಂಗ್ ಮಾಡೋದು ಏನಕ್ಕೆ ಅಂತಂದರೆ ಟು ಎನ್ಶೋರ್ ಪ್ರಾಪರ್ ಡಿವಿಷನ್ಸ್ ಆಫ್ ವರ್ಕ್ ಇಸ್ ರನ್ನಿಂಗ್ ಸಕ್ಸಸ್ಫುಲಿ ಆರ್ ನಾಟ್ ವಿತ್ ಅ ಮಿನಿಮಮ್ ಆರ್ ಮಿನಿಮೈಸೇಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಸೊ ಇಲ್ಲಿ ತಪ್ಪುಗಳನ್ನ ಮತ್ತು ಫ್ರಾಡ್ಸ್ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ಸೂಪರ್ವಿಷನ್ ಮಾಡಬೇಕು, ಮಾನಿಟ್ರಿಂಗ್ ಮಾಡಬೇಕು, ಅದಕ್ಕೆ ಆದಂತಹ ಲೆವೆಲ್ ಮ್ಯಾನೇಜರ್ಸು ಅಪಾಯಿಂಟ್ ಮಾಡಬೇಕು. ಆ ಅಪಾಯಿಂಟ್ ಮಾಡಿದಾಗ ಆ ಒಂದು ಡಿವಿಷನ್ಸ್ಗೆ ಇಂಥವ್ರಿಗೆ ರಿಪೋರ್ಟ್ ಮಾಡ್ತಾರೆ ಅಂತಂದರೆ ಅದು ಮೈಕ್ರೋ ಮಾನಿಟ್ರಿಂಗ್ ಸಿಸ್ಟಮ್ ಬರುತ್ತೆ. ಫಾರ್ ಅರ್ಲಿ ಡಿಟೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ವಿ ವಿಲ್ ಎನ್ಶೋರ್ ದ್ಯಾಟ್ ಫ್ರಾಡ್ಸ್ ವಿಲ್ ನಾಟ್ ಹ್ಯಾಪನ್ ಫ್ರಮ್ ದ company and the losses will not occur and the mistakes or errors will not happen in future still when the audit is coming and pinpointing the same to the company. To ensure the reliability of accounts,
for early preparation of final accounts, for simplification of internal audit works, to prevent misappropriation of cash and goods, to exercise moral check on employees. ಸೊ ಈ ಇಂಟರ್ನಲ್ ಚೆಕ್ ಅನ್ನೋದು ಒಂದು ಅಕೌಂಟ್ಸ್ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗುತ್ತೆ. ನಂತರ ಒಂದು ಎಕ್ಸ್ಟರ್ನಲ್ ಆಡಿಟ್ ವರ್ಕು ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಏನಾದರೂ ಕ್ಯಾಶ್ ಆಗಿರ್ಬೋದು ಅಥವಾ ಗೂಡ್ಸ್ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಂಟರ್ನಲ್ ಚೆಕ್ ಆಗಲಿ ಅಥವಾ ಮೈಕ್ರೋ ಮಾನಿಟ್ರಿಂಗ್ ಸಿಸ್ಟಮ್ ಆಗಲಿ ಮಾಡೋದು ತುಂಬಾ ಒಳ್ಳೆಯದು. ಸೊ ದಿಸ್ ಎನ್ಶ್ಯೂರ್ಸ್ ದ ಇಂಟರ್ನಲ್ ಚೆಕ್ ಶುಡ್ ಬಿ ಡನ್ ಫಾರ್ ಅ ಫೈನಲ್ ಅಕೌಂಟ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಫೈನಲ್ ಆಡಿಟಿಗೆ ಪ್ರಿಪೇರ್ ಮಾಡುವಂಥ ಒಂದು ಆಬ್ಜೆಕ್ಟಿವ್ ಆಗಿರ್ಬೋದು, ಅಥವಾ ಒಂದು ಸಿಂಪಲ್ ಮಾರಲ್ ಚೆಕ್ ಆಫ್ ಎನ್ ಎಂಪ್ಲಾಯೀಸ್ ಅಂತ ಕೂಡ ಕರಿಬೋದು. ಇಟ್ ಈಸ್ ಎನ್ ಎಕ್ಸಸೈಸ್ ಆರ್ ಆ್ಯಂಡ್ ಇಟ್ ಈಸ್ ಅ ಸರ್ಪ್ರೈಸ್ ವೆರಿಫಿಕೇಷನ್ ಫಾರ್ ಎವ್ರಿ 15 days or for every 1 month. It should be done in the company. So next, let us understand the principles of internal check. ಸೊ ಇಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ. ಈ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ಸಾಕು, ನಮ್ಮ ಒಂದು ಇಂಟರ್ನಲ್ ಚೆಕ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರುಟೀನಾಗಿ ನಾವು ಈ ಒಂದು ಸಿಸ್ಟಮ್ಸ್ನ ಫಾಲೋ ಮಾಡ್ಕೊಂಡು ಹೋದಾಗ ಅದಕ್ಕೆ ಅಂತ ಹೇಳಿ ಚೆಕ್ ಮಾಡಬೇಕು ಅನ್ನೋ ಒಂದು ಟೆನ್ಷನ್ಸ್ ಇರಲ್ಲ. ಸೈಡ್ ಬೈ ಸೈಡ್ ಇದು ಡೈಲಿ ರುಟೀನ್ ಅಂತ ಹೇಳುವಾಗ ಇಟ್ ಬಿಕಮ್ಸ್ ಅ ಯೂಶುವಲ್ ಥಿಂಗ್ ವಿಚ್ ವಿ ಸೇ ಇಟ್ ಇಸ್ ಅ ಪ್ರಿನ್ಸಿಪಲ್ ಅಂತಲೂ ಕರಿಬೋದು. ಸೊ ಇಲ್ಲಿ ಪ್ರಿನ್ಸಿಪಲ್ಸ್ ಅಂದರೆ ಈಗ ನಾವು ದಿನ ಬೆಳಗಾದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ಹೇಗೆ ನಾವು ಬ್ರಷ್ ಮಾಡ್ತೀರಿ, ನಂತರ ಸ್ನಾನ ಮಾಡ್ತೀರಿ, ದಿನನಿತ್ಯ ಕೆಲಸ ಯಾವ ರೀತಿ ಮಾಡ್ಕೋತೀರೋ ಅದೇ ರೀತಿ ಈ ಒಂದು ಪ್ರಿನ್ಸಿಪಲ್ಸ್ ಕೂಡ ನಮಗೆ ರೂಢಿ ಆಗಿಬಿಡುತ್ತೆ, ನಮಗೆ ಯೂಸ್ ಆಗುತ್ತೆ. ನಂತರ ಯಾವುದೇ ರೀತಿಯಾದಂತಹ ಫ್ರಾಡ್ಸ್ ಆಗಲಿ ಆಗೋದಕ್ಕೆ ಅಥವಾ ಎರರ್ಸ್ ಆಗಲಿ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್, ಆನ್ ಎ ಡೈಲಿ ಬೇಸಿಸ್ ಆಲ್ ಕ್ಯಾಶ್ ಪೇಮೆಂಟ್ಸ್ ಮಸ್ಟ್ ಬಿ ಮೇಡ್ ಬೈ ಚೆಕ್. ಸೊ ಆಗಲೇ ಹೇಳ್ದಂಗೆ ಕ್ಯಾಶಲ್ಲಿ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ. ಸೊ ಚೆಕ್ಕಲ್ಲಿ ಮಾಡಿದಾಗ ನಮಗೆ ಆ ಒಂದು ಚೆಕ್ ಟ್ರಾನ್ಸಾಕ್ಷನ್ನು ಯಾರೇ ಕೊಟ್ಟಿದ್ದೀರಿ, ಹೇಗೆ ನಾವು ಮರೆತರೂ ಕೂಡ ಅಕೌಂಟ್ಸಲ್ಲಿ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ಸಲ್ಲಿ ನಮಗೆ ಸಿಕ್ಬಿಡುತ್ತೆ. ಸೊ ವೆರಿಫಿಕೇಷನ್ ಮಾಡಲಿಕ್ಕೆ ಮುಂದಕ್ಕೆ ಆಡಿಟರ್ಸ್ಗೆ ಆಗಲಿ ನಮಗೆ ಆಗಲಿ ಈಸಿ ಪ್ರೋಸೆಸ್ ಆಗುತ್ತೆ. ದ ಕ್ಯಾಶ್ ಆ್ಯಂಡ್ ದ ಬ್ಯಾಂಕ್ ಬ್ಯಾಲೆನ್ಸಸ್ ಶುಡ್ ಬಿ ವೆರಿಫೈಡ್ ಫ್ರೀಕ್ವೆಂಟ್ಲಿ ಬೈ ರೆಸ್ಪಾನ್ಸಿಬಲ್ ಆಫಿಷಿಯಲ್ಸ್. ಸೊ ಈ ಒಂದು ಕಂಪನಿನಲ್ಲಿ ಇಂಟರ್ನಲ್ ಚೆಕ್ ಡಿಪಾರ್ಟ್ಮೆಂಟಲ್ಲಿ the person who is verifying the finance and bank balances and accounts should be kept one officer, and that officer should monitor each and every day. ಅವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಕೆಲಸ ಕೊಡದೆ, ಲೈಕ್ ದೇ ಹ್ಯಾವ್ ಟು ಚೆಕ್ ಓನ್ಲಿ ದಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ಶುಡ್ ಬಿ ವೆರಿಫೈಡ್ ಆನ್ ಅ ಡೈಲಿ ಬೇಸಿಸ್ or frequently by the responsible officials. It may be a surprise verification also, it can be done. ಸೊ ಬಿಗ್ ಕಂಪನಿನಲ್ಲಿ ಟರ್ನ್ ಓವರ್ ಆಗುವಂಥವ್ರಿಗೆ ಸಪ್ರೇಟಾಗಿ ಆಫೀಸಸ್ನ ಕೂರಿಸ್ತಾರೆ. ಲೈಕ್ ಸ್ಮಾಲ್ ಕಂಪನಿ, ಲೈಕ್ ಮೀಡಿಯಮ್ ಸ್ಕೇಲ್ ಕಂಪನಿ ಅಥವಾ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಇರುವಂಥವರೆಲ್ಲ ಲೈಕ್ ಸೇಮ್ ಈಗ ಯೂನಿಟ್ ಹೆಡ್ ಆಗಿರ್ಬೋದು ಅಥವಾ ಟೀಮ್ ಲೀಡರ್ ಆಗಿರ್ಬೋದು, ಅವ್ರಿಗೆ 15 days ಒನ್ಸ್ ಈ ಥರ ಒಂದು ಕೆಲಸನೂ ಮಾಡಿಬಿಡಿ ಅಂತ ಹೇಳಿ ಜವಾಬ್ದಾರಿನ ಕೊಡ್ತಾರೆ. ಸೊ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಶುಡ್ ಬಿ ರಿವ್ಯೂಡ್ ಫ್ರಮ್ ಟೈಮ್ ಟು ಟೈಮ್ ಟು ಅಸರ್ಟನ್ ಅ ವೀಕ್ನೆಸಸ್ ಆ್ಯಂಡ್ ಟು ಇಂಟ್ರಡ್ಯೂಸ್ ಎನ್ ಇಂಪ್ರೂವ್ಮೆಂಟ್ಸ್. ಸೊ ಲಾಸ್ಟಲ್ಲಿ ಏನು ಮಿಸ್ಟೇಕ್ ಆಗಿದೆ ಅದು ರೆಕ್ಟಿಫೈ ಆದಮೇಲೆ ಸಿಗ್ನೇಚರ್ಸ್ ಹಾಕುವಂಥ ಒಂದು ಪ್ರೊಸೀಜರ್ಸು ಕಂಡಕ್ಟ್ ಮಾಡಿದಾಗ ಕಂಪನಿನಲ್ಲಿ ಅಲ್ಲೇ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ದ ಮಿಸ್ಟೇಕ್ ಇಸ್ ಬಿನ್ ರೆಕ್ಟಿಫೈಡ್. ಸೊ ನೆಕ್ಸ್ಟ್ ಅದು ಕ್ಯಾರಿ ಫಾರ್ವರ್ಡ್ ಆಗಲಿಕ್ಕೆ ಚಾನ್ಸಸ್ ಬರೋದಿಲ್ಲ. ಸೊ ಏನೋ ನಮ್ಮ ಆಫೀಸರ್ಸ್ ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಹೇಳಿ ಬ್ಲೈಂಡಾಗಿ ಸಿಗ್ನೇಚರ್ ಮಾಡಿಬಿಟ್ರೆ ದ ಪರ್ಸನ್ ಹೂ ಇಸ್ ಡೂಯಿಂಗ್ ದ ಸಿಗ್ನೇಚರ್ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಫ್ ದ ಫ್ರಾಡ್ ಆರ್ ಎನಿ ಆಫ್ ದ ಎರರ್ಸ್ ವಿಚ್ ಇಸ್ ಬಿನ್ ಡನ್ ಇನ್ ದ ಕಂಪನಿ. ಸೊ ಈ ರೀತಿ ಪ್ರೊಸೀಜರ್ಸ್ ಯೂಸ್ ಮಾಡಿದಾಗ, ಈ ರೀತಿ ಪ್ರೊಸೀಜರ್ಸ್ ದ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿದಾಗ ವಿ ಕ್ಯಾನ್ ಅವಾಯ್ಡ್ ಎರರ್ಸ್. ಸೊ ಇದು ಯಾವ ರೀತಿ ಇರಬೇಕು ಅಂತಂದರೆ, ವೌಚರ್ ಶುಡ್ ಬಿ ಅರೇಂಜ್ಡ್ ಡೇಟ್ ವೈಸ್, ನಂಬರ್ ವೈಸ್ ಆ್ಯಂಡ್ amount wise on transaction wise. A person dealing with cash, check, goods, security, etc. should be requested to go on leave at periodical intervals. So the errors or frauds, if any, committed by them could be detected by their substitutes. So ಇಲ್ಲಿ ಯಾವಾಗಲೇ ಆಗಲಿ ಒಬ್ಬ ವ್ಯಕ್ತಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥವರು ಏನಾದರೂ ರಜಕ್ಕೆ ಅಂತ ಹೇಳಿ ಹೋದಾಗ ಇನ್ನೊಬ್ಬರು ಟೇಕ್ ಓವರ್ ಮಾಡಿ ಆ ಕೆಲಸವನ್ನು ನಿರ್ವಹಿಸ್ತಾರೆ. ಸೊ ಆಗ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಥವಾ ಇವರೇ ಮಾಡಿ ಮಿಸ್ಟೇಕ್ಸ್ನ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಅನ್ನೋ ಒಂದು
ಪೀರಿಯಾಡಿಕಲ್ ಇಂಟರ್ನಲ್ಸ್ ಕೂಡ ಹ್ಯಾಂಡ್ ಓವರ್ ಟೇಕ್ ಓವರ್ ಅನ್ನೋ ಪ್ರೊಸೀಜರ್ಸು ಹ್ಯಾಂಡೆಡ್ ಓವರ್ ಟು ಸೃಜನ್ ಟೇಕನ್ ಓವರ್ ಫ್ರಮ್ ಸಜಿನಾ ಅಂತ ಹೇಳಿ ಬರೆದು ವಿತ್ ಎಂಪ್ಲಾಯಿ ಕೋಡ್ ಸಿಗ್ನೇಚರ್ಸ್ ಹಾಕಿದಾಗ ಈ ಒಂದು ಇಂಟರ್ನಲ್ ಎರರ್ಸ್ ಆಗಲಿ ಫ್ರಾಡ್ಸ್ ಆಗಲಿ ಯಾವಾಗ ಕಮಿಟ್ ಆಗಿದೆ ಅಂತ ಹೇಳಿ ಡಿಡಕ್ಟ್ ಮಾಡಲಿಕ್ಕೆ ಈಸಿ ಇರುತ್ತೆ. ನಂತರ ಪ್ರಾಪರ್ ರಿಪೋರ್ಟಿಂಗ್ ಮ್ಯಾನೇಜ್ಮೆಂಟ್ ಇರಬೇಕು. ಸೊ ಪ್ರಾಪರ್ ರಿಪೋರ್ಟಿಂಗ್ ಮ್ಯಾನೇಜ್ಮೆಂಟ್ ಇದ್ದಾಗ ಕರೆಸ್ಪಾಂಡೆನ್ಸಸ್ ಮತ್ತು ಏನಾದರೂ ರಿಜಿಸ್ಟರ್ಸು ಮಿಸ್ಪ್ಲೇಸ್ ಆದರೆ ಅಥವಾ ಏನಾದರೂ ಎಂಟ್ರೀಸ್ ಮರ್ತೋಗಿದ್ದು ಅಪ್ಡೇಟ್ ಮಾಡದೇ ಇದ್ದ ಸಂದರ್ಭಗಳಲ್ಲಿ ಆ ಒಂದು ಆಫೀಸರ್ಸು ನಂತರ ಸಬಾರ್ಡಿನೇಟ್ಸು ಇಬ್ಬರು ರೆಸ್ಪಾನ್ಸಿಬಲ್ ಆಗ್ತಾರೆ ಕಂಪನಿ ಕಡೆಗೆ. ಸೊ ವರ್ಕ್ ಆಫ್ ಕರೆಸ್ಪಾಂಡೆನ್ಸ್ ವಿತ್ ಡೆಟಾರ್ ಆ್ಯಂಡ್ ಕ್ರೆಡಿಟಾರ್ ಶುಡ್ ಬಿ ಅಂಡರ್ ದ ಚಾರ್ಜ್ ಆಫ್ ರೆಸ್ಪಾನ್ಸಿಬಲ್ ಪರ್ಸನ್. ಸೊ ಈ ರೀತಿ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಕೊಂಡು ಹೋದಾಗ ಇಲ್ಲಿ ನಮಗೆ ಕಂಪನಿನಲ್ಲಿ ಇಂಟರ್ನಲ್ ಚೆಕ್ ಅನ್ನೋದು ಅದು ಸರ್ವೇ ಸಾಮಾನ್ಯವಾಗಿ ತಿಂಗಳಾಗಿದ್ದ ತಕ್ಷಣ ನಮಗೆ ಅಷ್ಟೊಂದು ಬರ್ಡನ್ ಅಂತ ಅನಿಸಲ್ಲ. ಇಟ್ ವಿಲ್ ಬಿಕಮ್ ಅ ರುಟೀನ್ ವರ್ಕ್ ಆ್ಯಸ್ ಅ ಫಾಲೋಯಿಂಗ್ ಅ ಪ್ರಿನ್ಸಿಪಲ್. ಸೊ ಈ ರೀತಿ ಡ್ಯೂಟೀಸ್ ಫಾಲೋ ಮಾಡ್ಕೊಂಡು ಹೋದಾಗ ರೆಸ್ಪಾನ್ಸಿಬಿಲಿಟೀಸು ಎಲ್ಲ ಒಬ್ಬ ಎಂಪ್ಲಾಯಿದು ಕ್ಲಿಯರಾಗಿ ಡಿಫೈನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಎಂಪ್ಲಾಯೀಸ್ದು ಕ್ಲಿಯರಾಗಿ ಅವರ ಒಂದು ವರ್ಕನ್ನ ಡಿಫೈನ್ ಮಾಡಿಕೊಂಡಾಗ ಡಿವಿಷನ್ ಆಫ್ ವರ್ಕ್ ಅನ್ನೋದು ಅವರವರ ಕೆಪ್ಯಾಸಿಟಿ ಪರವಾಗಿ ಒಂದು ಇಂಟರ್ನಲ್ ಅಸೆಸ್ಮೆಂಟು ಅಂತ ಹೇಳಿ ಬಂದಾಗ ಅಥವಾ ಇಂಟರ್ನಲ್ ಅಪ್ರೈಸಲ್ಸ್ ಅಂತ ಹೇಳಿ ಬಂದಾಗ ಆ ಒಂದು ಪರ್ಫಾರ್ಮೆನ್ಸಸ್ಸು, ಪ್ರಮೋಷನ್ಸು, ಇನ್ಕ್ರಿಮೆಂಟ್ಸು, ಬೋನಸಸ್ಸು ವಿತರಣೆ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಕೂಡ ಈಸಿ ಆಗುತ್ತೆ. ನಂತರ ಈ ಒಂದು ಎಲ್ಲ ಬ್ಯಾಲೆನ್ಸ್ ಇಟ್ಕೊಂಡಿರೋದ್ರಿಂದ ಒಬ್ರಿಗೇ ಎಲ್ಲ ಒಂದು ವರ್ಕ್ ಲೋಡ್ ಕೊಟ್ಟು ಓವರ್ಲ್ಯಾಪಿಂಗ್ ಮಾಡಿಬಿಟ್ಟು ಅವ್ರು ಮಾಡ್ಕೊಳ್ಳದೆ ಇದ್ದಾಗ ಅವರು ಕನ್ಫ್ಯೂಷನ್ ಆಗಿ ಯಾವುದೂ ಮಾಡದೆ ಎಲ್ಲನೂ ಮಿಸ್ಟೇಕ್ಸ್ ಮಾಡ್ಕೊಂಡು ಹೋದಾಗ ಕಷ್ಟ ಆಗುತ್ತೆ. ಅಥವಾ ಡೂಪ್ಲಿಕೇಶನ್ ಆಫ್ ವರ್ಕ್ ಮಾಡಿದಾಗ ಕೂಡ ಕಷ್ಟ ಆಗುತ್ತೆ. ಸೊ ಡಿವಿಷನ್ ಆಫ್ ವರ್ಕ್ ಶುಡ್ ಬಿ ಇನ್ ಅ ಸಚ್ ಎ ವೇ ದಟ್ ನೋ ಸಿಂಗಲ್ ಪರ್ಸನ್ ಈಸ್ ಅಲೌಡ್ ಟು ಡೂ ಒನ್ ವರ್ಕ್ ಕಂಪ್ಲೀಟ್ಲಿ ಫ್ರಮ್ ಬಿಗಿನಿಂಗ್ ಟು ಎಂಡ್. ಸೊ ಒಬ್ಬರಿಗೆ ಒಂದು ಜವಾಬ್ದಾರಿ ಕೊಟ್ಬಿಟ್ರೆ ಆ ಒಂದು ಕೆಲಸಕ್ಕೆ ಜವಾಬ್ದಾರಿ ಅವರೇ ಸ್ಟಾರ್ಟಿಂಗಿಂದ ಎಂಡ್ ತನಕ ಅವರೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇವನ್ನೆಲ್ಲ ಡಿವಿಷನ್ ಆಫ್ ವರ್ಕ್ನ ನೀಟಾಗಿ 1 by 1ಗೆ ಆಟೋಮೆಟಿಕಲಿ ಅವ್ರಿಗೆ ಆದಂತಹ ಬೆಳಗ್ಗೆ ಮುಂಜಾನೆ ಆಗಿದ್ದ ತಕ್ಷಣ ಬಂದಿದ್ದ ತಕ್ಷಣ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗುವಂಗೆ ಒಂದು ಅಲಾಟ್ಮೆಂಟ್ ಕೊಡಬೇಕಾಗುತ್ತೆ. ಎಂಪ್ಲಾಯಿ ಶುಡ್ ಬಿ ಕೇರ್ಫುಲಿ ಸೆಲೆಕ್ಟೆಡ್ ಆ್ಯಂಡ್ ಪ್ರಾಪರ್ಲಿ ಟ್ರೈನ್ಡ್ ಫಾರ್ ಜಾಬ್ ಬಿಫೋರ್ ದೇ ಸಿಟ್ ಆನ್ ದ ವರ್ಕ್. ಮೀನ್ಸ್ ಅವ್ರಿಗೆ ಯಾವುದಾವುದೋ ತಪ್ಪು ಮಾಡಿಕೊಟ್ಟು ರಿಜಿಸ್ಟರ್ಸಲ್ಲೆಲ್ಲ ಅಲ್ಲಿ ಸ್ಕ್ರಿಬ್ಲಿಂಗ್ ಆಗಲಿ, ಸ್ಕ್ರ್ಯಾಚಿಂಗ್ ಆಗಲಿ ಅಥವಾ ಒಂದು ಒಂದು ಶೀಟ್ಸ್ನ ಹಾಕಿ ಪೇಸ್ಟ್ ಮಾಡುವಂತಹ ಪ್ರೊಸೀಜರ್ಸ್ನ ಇಟ್ಕೊಳ್ದೆ ಅವ್ರನ್ನ ಪ್ರಾಪರ್ ಆನ್ ಬೋರ್ಡ್ ಟ್ರೈನಿಂಗ್ ಕೊಟ್ಟು ಆ ನಂತರ ಅವರು ಕೆಲಸದಲ್ಲಿ ಕೂರಿಸಿದಾಗ ಈ ಒಂದು ಎರರ್ಸ್ನ ಮಾಡೋದು ಕಡಿಮೆ ಆಗುತ್ತೆ. ನಂತರ ಬುಕ್ಕಲ್ಲಿ ಚಿತ್ತಾಗಿರುವಂಥದ್ದು, ಅಕೌಂಟ್ ಬುಕ್ಕಲ್ಲಿ, ರಿಜಿಸ್ಟರ್ಸಲ್ಲಿ ಯಾವುದ್ಯಾವುದೋ ರೀತಿಯಾದಂತಹ ಒಂದು ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಟ್ಟು ಹಾಳಾಗೋದಕ್ಕಿಂತ ಟ್ರೈನ್ ಮಾಡಿ ಎಂಪ್ಲಾಯೀಸ್ನ ಆಮೇಲೆ ಅವರು ಕೂರಿಸಿದಾಗ ಯಾವುದೇ ರೀತಿಯಾದಂಥ ಎರರ್ಸು ಆಗೋದಿಲ್ಲ. ಸೊ ನೋ ಎಂಪ್ಲಾಯಿ ಶುಡ್ ಬಿ ಅಲೌಡ್ ಟು ರಿಮೇನ್ ಇನ್ ಒನ್ ಬುಕ್ ಆರ್ ರೆಕಾರ್ಡ್. ದೇರ್ ಶುಡ್ ಬಿ ಫ್ರೀಕ್ವೆಂಟ್ ರೊಟೇಷನ್ ಆಫ್ ಎಂಪ್ಲಾಯೀಸ್ ಫ್ರಮ್ ಒನ್ ಜಾಬ್ ಟು ಅನದರ್. ಸೊ ಒಬ್ಬರೊಬ್ಬರನ್ನ ಗ್ರೌಂಡ್ ಲೆವೆಲ್ ಎಂಪ್ಲಾಯೀಸ್ನ ನೇಮಕಾತಿ ಮಾಡಿ ಅವರಲ್ಲಿ ಏನಾದರೂ ಕಲೆ ಅಥವಾ ಅವರಲ್ಲಿ ಏನಾದರೂ ಹೊಸದಾಗಿರುವಂತಹ ಒಂದು ಟ್ಯಾಲೆಂಟು ನಾವು ಐಡೆಂಟಿಫೈ ಮಾಡಿದಾಗ ಅವರಿಗೆ ಪ್ರಮೋಷನ್ಸ್ ಅಂತ ಹೇಳಿ ಉತ್ಸಾಹದಿಂದ ನಾವು ಕೊಟ್ಟು ಅವ್ರಿಗೆ ಒಂದು ಲೈಮ್ ಲೈಟಿಗೆ ಬಂದಿದ್ದಾರೆ ಅಂತ ಹೇಳಿ ಅಪ್ರಿಸಿಯೇಷನ್ ಕೊಟ್ಟಾಗ ಅವರನ್ನು ನೋಡಿಕೊಂಡು ಇನ್ನೂ ಹಲವಾರು ಅವ್ರದ್ದೇ ಆದಂತಹ ಒಂದು ರೂಲ್ಸು ಆಗಲಿ, ಒಂದು ಪ್ರೊಸೀಜರ್ಸ್ ಆಗಲಿ ಫಾಲೋ ಮಾಡ್ಕೊಂಡು ಹೋದಾಗ ಇತರೆ ಸಬಾರ್ಡಿನೇಟ್ಸು ಅಥವಾ ಇತರೆ ಕೋವರ್ಕರ್ಸ್ ಕೂಡ ಉತ್ಸಾಹ ಆಗುತ್ತೆ. ಅವರು ಹೋಗಿದ್ದಾರೆ, ಮುಂದೆ ನಾವು ಹೋಗಬೇಕು ಅಂತ. ನಂತರ ಒಂದೇ ಎಂಪ್ಲಾಯಿ ಒಂದೇ ಕೆಲಸದಲ್ಲಿ 1 ವರ್ಷ ಮಿನಿಮಮ್ 2 years ಮೇಲೆ ಇರಬಾರ್ದು. ಯಾಕಂದರೆ ಅಲ್ಲಿ ಫ್ರಾಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ರೊಟೇಷನ್ ಮಾಡಬೇಕು. 1 ವರ್ಷ ರೊಟೇಷನ್ ಅಲಾಂಗ್ ವಿತ್ ಪ್ರಮೋಷನ್ ಮಾಡಿದ್ರೆ ಉತ್ಸಾಹ ಇರುತ್ತೆ. ಸುಮ್ಮನೆ ರೊಟೇಷನ್ ಮಾಡಿದ್ರೆ ಅದು ಅವ್ರಿಗೆ ಕಾಂಪ್ಲಿಕೇಶನ್ಸ್ ಬಂದುಬಿಡುತ್ತೆ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಎಂಪ್ಲಾಯೀಸ್ ಅಲ್ಲೇ ಮತ್ತು ಮ್ಯಾನೇಜ್ಮೆಂಟೀಸ್ಗೆ. ಸೊ ಹಾಗಾಗಿ ಒಂದು ಡಿವಿಷನಿಂದ ಇನ್ನೊಂದು ಡಿವಿಷನ್ಗೆ, ಇನ್ನೊಂದು ಡಿವಿಷನಿಂದ ಮತ್ತೊಂದು ಡಿವಿಷನ್ಗೆ ಅಂತ ಹೇಳಿ ಅಲಾಂಗ್ ವಿತ್ ಪ್ರಮೋಷನ್ಸ್ ವಿತ್ ಬೋನಸಸ್ ವಿತ್ ಇನ್ಕ್ರಿಮೆಂಟ್ ಕೊಟ್ಟಾಗ ರೊಟೇಷನ್ ಪ್ರೋಸೆಸ್ಸು ಆಗುತ್ತೆ, ಎಂಪ್ಲಾಯೀಸ್ ಟ್ರಾನ್ಸ್ಫರು ಆಗ್ತಾರೆ. ನಂತರ ಅವರು ಎಲ್ಲ ಕೆಲಸಗಳು ಕಲಿತಂತಹ ಒಂದು ಇದು ಆಗುತ್ತೆ, ರೋಲ್ ಮಾಡೆಲ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಕೊಂಡು ಹೋಗಬೇಕು, ಎಸ್ಪೆಷಲಿ ವೆನ್ ದ ಇಂಟರ್ನಲ್ ಚೆಕ್ ಆಫ್ ಆಡಿಟ್ ಈಸ್ ಬೀನ್ ಡನ್ ಬೈ ದ ಆಡಿಟರ್ಸ್. Thank you students. Next class let us continue.